ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವ ಜನ್ಮದ ಮೈತ್ರಿ ಭಾಗ 32. ಐ ಹೇಟ್ ಯು, ನೀನು ನನ್ನ ಫ್ರೆಂಡ್ ಅಲ್ಲ, ಎನಿಮಿ ಎಂದು ಗದ್ಗದ ಕಂಠದಿಂದ ಹೇಳಿ ಕಾಲು ಅಪ್ಪಳಿಸುತ್ತಾ ತನ್ನ ರೂಮ್ನತ್ತ ಹೊರಟಳು ಸ್ನಿಗ್ಧ. ಅಂಕಲ್, ನಾನು ಅವಳ ಹತ್ರ ಸಾರಿ ಕೇಳ್ತೀನಿ, ನೀವು ಪರ್ಮಿಷನ್ ಕೊಟ್ಟರೆ ಅವಳ ರೂಮ್ಗೆ ಹೋಗಬಹುದಾ? ವಿರಾಟ್ ಅವಳ ತಂದೆಯಲ್ಲಿ ಕೇಳಿದ. ಸ್ನಿಗ್ಧಾಗೆ ಮುಂದೆ ಆಗುವ ಅನಾಹುತದ ಕಲ್ಪನೆ ಆಗುತ್ತಿದ್ದಂತೆಯೇ ಕಣ್ಣು ಮುಚ್ಚಿಬಿಟ್ಟಳು. ಭಯದಿಂದ ಕಿರುಚಿಬಿಟ್ಟಿದ್ದಳು. ಬಸ್ ವೇಗವಾಗಿಯೇ ಬರುತ್ತಿತ್ತು. ಹಿಂದೆ ಕುಳಿತ ವಿರಾಟ್ ಕೂಡ ತುಂಬ ಗಾಬರಿಯಾಗಿದ್ದ. ಅವಳು ಗಾಬರಿಯಾಗಿದ್ದಾಳೆ ಎಂದು ಅರಿವಾಗುತ್ತಲೇ ವಿರಾಟ್ ತಕ್ಷಣವೇ ಬ್ರೇಕ್ ಹಾಕಿದ್ದರಿಂದ ಗಾಡಿ ಕಿರ್ ಎಂದು ಸದ್ದು ಮಾಡುತ್ತಾ ನಿಂತಾಗ ಭಯದಿಂದ ಮತ್ತೆ ಕಿರುಚಿದ್ದಳು ಸ್ನಿಗ್ಧ. ಬಸ್ನ ಡ್ರೈವರ್ ಕೂಡ ಬ್ರೇಕ್ ಹಾಕಿ ಗಾಡಿ ನಿಲ್ಲಿಸಿ ವಿರಾಟ್ಗೆ ಸಹಸ್ರನಾಮಾರ್ಚನೆ ಮಾಡಿದರು. ಹೋಗಿ ಹೋಗಿ ಮೈನ್ ರೋಡಲ್ಲಿ ಹುಡುಗಿಯೊಬ್ಳಿಗೆ ಗಾಡಿ ಕಲಿಸೋಕೆ ಹೊರಟಿದ್ದೀಯಲ್ಲ, ಬುದ್ಧಿ ಇದೇನಯ್ಯ ನಿಂಗೆ? ಸರಿಯಾಗಿ ಗಾಡಿ ಓಡಿಸೋಕೆ ಬರದೇ ಇರೋರಿಗೆ ಮೈನ್ ರೋಡಲ್ಲಿ ಗಾಡಿ ಓಡಿಸೋಕೆ ಹೇಳಿಕೊಡ್ಬಾರ್ದು ಅಂತಾನು ಗೊತ್ತಿಲ್ವಾ ನಿಂಗೆ? ನನ್ನ ಬಸ್ನ ಅಡಿಗೆ ನೀವಿಬ್ರು ಬಿದ್ದು ಪ್ರಾಣ ಕಳೆದುಕೊಂಡು ಬಿಟ್ಟಿದ್ರೆ ಆಗ ಪೊಲೀಸ್ನವರು ನನ್ನ ಪ್ರಾಣ ತಿಂತಾ ಇದ್ರು. ಇನ್ನಾದರೂ ಆ ಹುಡುಗಿ ಕೈಲಿ ಗಾಡಿ ಕೊಡುವ ಬದಲು ನೀನೇ ಗಾಡಿ ತಗೊಂಡು ಹೋಗಬಾರ್ದಾ? ಹಿಂಬದಿ ಸೀಟ್ನಲ್ಲಿ ಕುಳಿತಿದ್ದ ವಿರಾಟ್ಗೆ ಇದುವರೆಗೂ ಇಷ್ಟು ಅವಮಾನ ಆಗಿರಲಿಲ್ಲ. ಅವಮಾನದಿಂದ ಅವನಿಗೆ ಸ್ನಿಗ್ಧಾಳ ಮೇಲೆ ಅಸಾಧ್ಯವಾದ ಕೋಪ ಬಂದಿತ್ತು. ಅವನ ಕಣ್ಣುಗಳು ಕೆಂಡ ಕಾರುತ್ತಿದ್ದವು. ತಾನು ಯಾಕಾದರೂ ಈ ಹುಡುಗಿಗೆ ಗಾಡಿ ಡ್ರೈವ್ ಮಾಡಲು ಹೇಳಿಕೊಡಲು ಒಪ್ಪಿಕೊಂಡೆನೋ ಎನಿಸಿದ ಕ್ಷಣವಾಗಿತ್ತು ಅದು. ಅಸಾಧ್ಯವಾದ ಕೋಪದಿಂದಾಗಿ ಅವನ ಮುಖ ಕೆಂಪಾಗಿತ್ತು. ನಿಂಗೆ ನಾನು ಆಗಲೇ ಹೇಳಿರಲಿಲ್ವಾ, ಇವತ್ತು ನೀನು ಮೇನ್ ರೋಡಲ್ಲಿ ಗಾಡಿ ಓಡಿಸೋದು ಬೇಡ ಅಂತ, ಮುಂದಿನ ವಾರದಿಂದ ಓಡಿಸಬಹುದು ಅಂತ? ನಾನು ಹೇಳ್ಕೊಡುವಾಗ ನಿನ್ನ ತಲೆ ಎಲ್ಲಿಟ್ಟಿದ್ದೆ? ಮಾತಾಡದೆ ಡ್ರೈವಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳಿದರೆ ಉಪಯೋಗಕ್ಕೆ ಬಾರದ ಮಾತು ಆಡ್ತಾ ಇದ್ದೆ. ಎಲ್ಲದಕ್ಕೂ ಅವಸರ ಪಡ್ತೀಯಾ? ಬ್ರೇಕ್ ಎಲ್ಲಿದೆ ಅಂತ ಗೊತ್ತಿಲ್ಲದ ಮೇಲೆ ಗಾಡಿ ಯಾಕೆ ಓಡಿಸ್ತೀಯಾ? ನಿಂಗೆ ಗಾಡಿನೇ ಬೇಡ. ದೊಡ್ಡ ಗಾಡಿ ಕಂಡಾಗ ಹೀಗೆ ಭಯ ಬಿದ್ದರೆ ನಿಂಗೆ ಈ ಜನ್ಮದಲ್ಲಿ ಬೆಂಗಳೂರು ರಸ್ತೆಯಲ್ಲಿ ಗಾಡಿ ಓಡಿಸೋಕೆ ಬರಲ್ಲ. ಕಾಲೇಜಿಗೆ ಮೆಟ್ರೋದಲ್ಲೋ ಬಸ್ಸಲ್ಲೋ ಓಡಾಡು. ಇನ್ನೊಂದ್ಸಲ ಟೂ ವೀಲರ್ ಮುಟ್ಟಿದ್ರೆ ನೋಡು ನಿನ್ನ. ಈಗ ಮರ್ಯಾದೆಯಾಗಿ ಹಿಂದೆ ಕೂತ್ಕೋ, ಇನ್ನು ನೇರವಾಗಿ ಮನೆಗೆ ಹೋಗೋದು. ಥೂ, ನಿನ್ನಿಂದಾಗಿ ಆ ಡ್ರೈವರ್ ಕೈಯಲ್ಲಿ ನಾನು ಇವತ್ತು ಬೈಸ್ಕೊಳ್ಳೋ ಹಾಗಾಯಿತು. ಅವನತ್ರ ನನ್ನ ಮುಖಕ್ಕೆ ಮಂಗಳಾರತಿ ಮಾಡಿಸಿಕೊಂಡಾಯಿತು. ಇವತ್ತು ನಿನ್ನಿಂದಾಗಿ ನನ್ನ ಪ್ರಾಣಕ್ಕೆ ಸಂಚಕಾರ ಬಂದ್ಬಿಡ್ತಿತ್ತು. ಕೋಪದಿಂದ ಅವನ ಕಣ್ಣುಗಳು ರಕ್ತವರ್ಣಕ್ಕೆ ತಿರುಗಿದ್ದವು. ಅವನ ಕೋಪ ಕಂಡು ಅವಳ ಕಣ್ಣಿನಿಂದ ನೀರು ಜಿನುಗಲಾರಂಭಿಸಿದ್ದವು. ಹುಬ್ಬಳ್ಳಿಯಲ್ಲಿದ್ದಾಗ ಅವಳ ಮನೆಯಿಂದ ಸ್ಕೂಲ್ಗೆ ಅವಳು ಸೈಕಲ್ನಲ್ಲಿ ಹೋಗಿ ಬಂದು ಮಾಡುತ್ತಿದ್ದಳು. ಆದರೆ ಅವಳ ಸ್ಕೂಲು ಮನೆಗೆ ಸಮೀಪದಲ್ಲೇ ಇತ್ತು. ಮಾತ್ರವಲ್ಲ, ಅಂಥ ಜನನಿಬಿಡ ರಸ್ತೆ ಆಗಿರಲಿಲ್ಲ. ಇಂದು ದೊಡ್ಡ ಗಾಡಿ ಕಂಡಾಗ ಅವಳು ತುಂಬ ಭಯಪಟ್ಟಿದ್ದಳು. ಆ ಕ್ಷಣಕ್ಕೆ ಅವಳಿಗೆ ಬ್ರೇಕ್ ಹಾಕಬೇಕೆಂದು ಗೊತ್ತಾಗಲಿಲ್ಲ. ಅದು ಭಯದಿಂದ ಆದ ಪ್ರಮಾದವಾಗಿತ್ತು. ಅವನು ರೇಗಿದಾಗ ಅವಳು ಮತ್ತೊಂದಕ್ಷರವೂ ಮಾತಾಡದೆ ಸ್ಕೂಟರ್ನಿಂದ ಇಳಿದು ಅವನ ಹಿಂದೆ ಕುಳಿತಳು. ಅವಳು ಆ ಘಟನೆಯಿಂದಾಗಿ ಆಘಾತಕ್ಕೊಳಗಾಗಿದ್ದಳು. ಎಷ್ಟು ಭಯಪಟ್ಟಿದ್ದಳೆಂದರೆ ಈಗಲೂ ಅವಳ ಮೈ ನಡುಗುತ್ತಿತ್ತು. ಯಾವಾಗಲೂ ಅವನ ಬೈಕ್ನಲ್ಲಿ ಕುಳಿತಾಗ ಅವನ ಭುಜ ಹಿಡಿದುಕೊಳ್ಳುತ್ತಿದ್ದಳು. ಆದರೆ ಇಂದು ಅವನು ಬೈದಿದ್ದರಿಂದ ಅವಳಿಗೆ ನೋವು ಅವಮಾನ ಎರಡೂ ಆಗಿತ್ತಲ್ಲ, ಅದರಿಂದಾಗಿ ಅವನ ಭುಜ ಬಳಸಿ ಹಿಡಿಯಲಿಲ್ಲ. ಅವಳ ಕಣ್ಣಿಂದ ಕಣ್ಣೀರು ನಿರಂತರವಾಗಿ ಹರಿಯುತ್ತಲೇ ಇತ್ತು. ಅವನಿಗೂ ಅಸಾಧ್ಯ ಸಿಟ್ಟು ಬಂದಿತ್ತಲ್ಲ. ಅವಳ ಬಳಿ ಒಂದಕ್ಷರವೂ ಮಾತಾಡಲಿಲ್ಲ. ಇಂದು ಮೌನವಾಗಿಯೇ ಗಾಡಿ ಓಡಿಸುತ್ತಿದ್ದ ವಿರಾಟ್. ಮನೆ ತಲುಪುತ್ತಲೇ ಅವಳು ಮೊದಲು ಗಾಡಿಯಿಂದ ಇಳಿದಿದ್ದಳು. ವಿರಾಟ್ ಇಳಿದು ಗಾಡಿಗೆ ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿ ಅದರ ಕೀಯನ್ನು ಅವಳಿಗೆ ಕೊಡುತ್ತಾ ಹೇಳಿದ, ಇನ್ಮುಂದೆ ಟೂ ವೀಲರ್ ಓಡಿಸ್ತೀನಿ ಅಂತ ಹೇಳಿದ್ರೆ ನೋಡು ನಿನ್ನ ಏನು ಮಾಡ್ತೀನಿ ಅಂತ ಎಂದು ಮತ್ತೆ ಗದರಿ ಹಾಗೆ ಗೇಟ್ ತೆರೆದುಕೊಂಡು ಹೊರಗೆ ಹೊರಟಾಗ, ಹೋಗು, ಊರಿಗೆ ನೀನೊಬ್ಬನೇ ಮಹಾರಾಜ ಇರೋದು ಅನ್ಕೊಂಡ್ಯಾ? ನಿಂಗೆ ಮಾತ್ರ ವೆಹಿಕಲ್ ಓಡಿಸೋಕೆ ಬರೋದು? ನೀನು ಹೇಳಿಕೊಡದಿದ್ರೆ ಹಾಳಾಗಿ ಹೋಗಲಿ, ನಾನು ನಮ್ಮಪ್ಪನ ಹತ್ರನೇ ಹೇಳಿಸ್ಕೋತೀನಿ. ಒಂದಲ್ಲ ಒಂದು ದಿನ ನಾನು ಗಾಡಿ ಓಡಿಸೋಕೆ ಕಲಿತೀನಿ. ನಿನ್ನ ಮುಂದೆನೇ ಟೂ ವೀಲರ್ ತಗೊಂಡು ಹೋಗಿ ತೋರಿಸ್ತೀನಿ ಎಂದು ಅವನಿಗೆ ಸವಾಲು ಹಾಕಿದ್ದಳು. ಆಯಿತು, ಅದೇ ಒಳ್ಳೆಯದು. ನೀನು ನಿಮ್ಮಪ್ಪನ ಹತ್ರನೇ ಹೇಳಿಸ್ಕೊ. ಅವನೊಂದು ಮಾಲತಿಯವರಿಗೂ ಹೇಳದೆ ಅಲ್ಲಿಂದಲೇ ಹೊರಟು ಹೋಗಿದ್ದ. ಸ್ನಿಗ್ಧ ಒಬ್ಬಳೇ ಮನೆಯೊಳಗೆ ಬಂದಾಗ ಮಾಲತಿಯವರು ಆಶ್ಚರ್ಯಗೊಂಡಿದ್ದರು. ವಿರಾಟ್ನನ್ನು ಕಾಣದೆ ಮಗಳಲ್ಲಿ ಪ್ರಶ್ನಿಸಿದರು. ವೀರು ಎಲ್ಲೇ? ಅಲ್ಲಿಂದಲೇ ಹೋದ್ನಾ? ಒಳಗೆ ಬಂದಿಲ್ವಾ? ಈ ಪ್ರಪಂಚದಲ್ಲಿ ಅವನಿಗೆ ಒಬ್ಬನಿಗೆ ಟೂ ವೀಲರ್ ಬಿಡೋಕೆ ಬರೋದು ಅಂತ ತುಂಬ ಜಂಬ ಬಂದ್ಬಿಟ್ಟಿದೆ. ಮನುಷ್ಯ ಅಂದಮೇಲೆ ತಪ್ಪಾಗೋದು ಸಹಜ. ಅಮ್ಮ, ನೀನು ಇನ್ಯಾವತ್ತು ನನಗೆ ಟೂ ವೀಲರ್ ಹೇಳ್ಕೊಡೋಕೆ ಅಂತ ಅವನನ್ನು ಕರಿಬೇಡ ಎಂದು ಹೇಳಿ ದುಮುಗುಡುತ್ತಲೇ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಳು. ಮಗಳ ಅತ್ತು ಕೆಂಪಾದ ಕಣ್ಣುಗಳು, ಬಾಡಿದ ಮುಖ. ಮಾತ್ರವಲ್ಲ, ಯಾವಾಗಲೂ ಮನೆಗೆ ಬರುತ್ತಿದ್ದ ವಿರಾಟ್ ಇಂದು ಅಲ್ಲಿಂದಲೇ ಹೊರಟು ಹೋಗಿದ್ದು ಅವರಿಬ್ಬರ ಮಧ್ಯೆ ಏನೋ ನಡೆದಿದೆ ಸಂದೇಶವನ್ನು ನೀಡಿತ್ತು ಮಾಲತಿಯವರಿಗೆ. ಅಲ್ಲದೆ ಯಾವಾಗಲೂ ಮಗಳು ಮನೆಗೆ ಹಿಂದಿರುಗುವಾಗ ಆಯಾಸವಾಗಿದ್ದರೂ ತುಂಬ ಲವಲವಿಕೆಯಿಂದಲೇ ಇರುತ್ತಿದ್ದಳು. ಇಂದು ಅವಳ ಮುಖದಲ್ಲಿ ಲವಲವಿಕೆ ಇರಲಿಲ್ಲ. ತಾವೀಗ ಏನು ಕೇಳಿದರೂ ಮಗಳಿಂದ ಸರಿಯಾದ ಉತ್ತರ ಸಿಗದು ಎಂದು ಮಾಲತಿಯವರಿಗೆ ಅರ್ಥವಾಗಿತ್ತು. ಅವರು ವಿರಾಟ್ನನ್ನು ಕೇಳಿದ್ದರು.
ಅವನಿಗೆ ಕಾಲ್ ಮಾಡಿ ಕೇಳಲು ಅವನು ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದ್ದ. ತಾನು ಬ್ರೇಕ್ ಹಾಕಿದ್ದರಿಂದ ಕೂದಲೆಳೆ ಅಂತರದಲ್ಲಿ ತಮ್ಮಿಬ್ಬರ ಪ್ರಾಣ ಉಳಿದಿದೆ ಎಂದು ಅವನು ವಿವರಿಸಿ ಹೇಳಿದಾಗ ಮಾಲತಿಯವರಿಗೆ ಪರಿಸ್ಥಿತಿ ಅರ್ಥವಾಗಿತ್ತು. ಸದ್ಯ ದೇವರ ದಯದಿಂದ ಏನೂ ಅನಾಹುತ ಆಗಲಿಲ್ಲವಲ್ಲ. ಅಂದು ರಾತ್ರಿ ಮಂಜುನಾಥ್ ಅವರು ಮಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ದರು. ಅವಳು ಎಂದಿನಂತೆ ಇಲ್ಲ ಎಂಬುದು ಅವರಿಗೆ ಅರಿವಾಗಿತ್ತು. ಅದಕ್ಕೆ ಕಾರಣ ಅವರಿಗೆ ಗೊತ್ತಿರಲಿಲ್ಲ. ಹುಬ್ಬಳ್ಳಿ ಬಿಟ್ಟು ಬಂದು ಇಲ್ಲಿ ಗೆಳತಿಯರಾರೂ ಇಲ್ಲದ್ದು ಅವಳ ಬೇಸರಕ್ಕೆ ಕಾರಣವಾಗಿರಬಹುದು ಎಂದು ಅವರು ಅಂದುಕೊಂಡಿದ್ದರು. ಕಾಲೇಜು ಶುರುವಾಗುತ್ತಲೇ ಹೊಸ ಗೆಳತಿಯರು ಸಿಗುತ್ತಲೇ ಮತ್ತೆ ಮಗಳು ಮೊದಲಿನಂತಾಗಬಹುದು ಎಂಬುದು ಮಂಜುನಾಥ್ ಅವರ ಅಭಿಪ್ರಾಯವಾಗಿತ್ತು. ಪುಟ್ಟ, ನಿನ್ನ 2 ವೀಲರ್ ರೈಡಿಂಗ್ ಕ್ಲಾಸ್ ಎಲ್ಲಿವರೆಗೆ ಬಂತು? ಈಗ ನಿಂಗೆ ಒಬ್ಳಿಗೆ ಗಾಡಿ ತಗೊಂಡು ಹೋಗೋಕೆ ಸಾಧ್ಯ ಆಗುತ್ತಾ? ಆ ಪ್ರಶ್ನೆ ಬರುತ್ತಲೇ ಅವಳ ದುಃಖದ ಕಟ್ಟೆ ಒಡೆದಿತ್ತು. ಅಳುತ್ತಲೇ ತಂದೆಯ ಬಳಿ ಕೇಳಿಕೊಂಡಿದ್ದಳು. ಪಪ್ಪ, ಇನ್ಮುಂದೆ ನಾನು ಆ ಹಿಟ್ಲರ್ ಕೈಯಲ್ಲಿ 2 ವೀಲರ್ ರೈಡಿಂಗ್ ಕ್ಲಾಸ್ ತಗೊಳ್ಳಲ್ಲ. ಪಪ್ಪ, ನೀನು ನನಗೆ ಹೇಳ್ಕೊಡ್ಬೇಕು. ಮಗಳ ಅಳು ಕಾಣುತ್ತಲೇ ಮಂಜುನಾಥ್ ಅವರ ಹೃದಯ ದ್ರವಿಸಿ ಹೋಗಿತ್ತು. ಆಯ್ತು ಕಂದ, ಭಾನುವಾರ ದಿವಸ ಹೇಳ್ಕೊಡ್ತೀನಿ. ಮಗಳೇನಾದರೂ ತಪ್ಪು ಮಾಡಿದ್ದಕ್ಕೆ ಅವನು ಬೈದಿರಬಹುದೆಂದು ಆಮೇಲೆ ಪತ್ನಿಯಲ್ಲಿ ವಿಚಾರಿಸಿದರೆ ಆಯಿತು ಎಂದು ಮಂಜುನಾಥ್ ಅವರು ಅವಳ ಬಳಿ ಬೇರೇನೂ ಕೇಳಲು ಹೋಗಲಿಲ್ಲ. ಅದಾಗಲೇ ಅವಳ CET ರಿಸಲ್ಟ್ ಕೂಡ ಬಂದು ಕೌನ್ಸಿಲಿಂಗ್ ಶುರುವಾಗಿತ್ತು. ಒಳ್ಳೆಯ ಅಂಕಗಳು ಬಂದಿದ್ದರಿಂದ ಅವಳಿಗೆ ಬೇಕಾದ ಕಾಲೇಜಿನಲ್ಲಿ ಸೀಟು ಸಿಕ್ಕಿತ್ತು. ಮತ್ತೆ 2 ವಾರಗಳಾಗುತ್ತಲೇ ಅವಳಿಗೆ ಕಾಲೇಜು ಕೂಡ ಶುರುವಾಗುವುದರಲ್ಲಿತ್ತು. ಮಂಜುನಾಥ್ ಅವರು ಮಗಳ ಬಳಿ ಗಾಡಿ ಓಡಿಸಲು ಹೇಳಿಕೊಡುವುದಾಗಿ ಹೇಳಿದ್ದರು. ಅವರಿಗೆ ಅದಕ್ಕಾಗಿ ಸಮಯವೇ ಸಿಗುತ್ತಿರಲಿಲ್ಲ. ಅದಕ್ಕಾಗಿ, ಪುಟ್ಟ, ಸದ್ಯಕ್ಕೆ ನೀನು ಬಸ್ನಲ್ಲೋ ಮೆಟ್ರೋದಲ್ಲೋ ಟ್ರಾವೆಲ್ ಮಾಡು. ಬೆಂಗಳೂರಿಗೆ ಮೊದಲು ಅಡ್ಜಸ್ಟ್ ಆಗು. ಆಮೇಲೆ 2 ವೀಲರ್ ಕಲಿತು ಅದಲ್ಲಿ ಕಾಲೇಜ್ಗೆ ಹೋಗಬಹುದು ಮಗಳ ಬಳಿ ಹೇಳಿದರು. ಮತ್ತೆ 1 ವಾರ ಕಳೆದ ಬಳಿಕ ವಿರಾಟ್ ಅವರ ಮನೆಗೆ ಬಂದಿದ್ದರು. ಸ್ನಿಗ್ಧ ಅವನ ಬಳಿ ಒಂದಕ್ಷರವೂ ಮಾತಾಡಲಿಲ್ಲ. ಅವಳಿಗಿನ್ನೂ ತನ್ನ ಮೇಲೆ ಕೋಪವಿದೆ ಎಂದು ಅವನಿಗೆ ಅರಿವಾಗಿತ್ತು. ಅವನಿಗೀಗ ಮೋಜೆನಿಸಿ, ನಿಮ್ಮಪ್ಪ ನಿಂಗೆ ಗಾಡಿ ಓಡಿಸೋಕೆ ಹೇಳಿಕೊಟ್ರ? ಸ್ಕೂಟರಲ್ಲಿ ಬ್ರೇಕ್ ಎಲ್ಲಿದೆ ಅಂತ ಸರಿಯಾಗಿ ನೋಡಿ ಕಲ್ತ್ಕೊಂಡಿದ್ದೀಯಾ ಎಂದು ಬೇಕೆಂದೇ ಅವಳನ್ನು ರೇಗಿಸಲು ಅವಳು ಒಮ್ಮೆ ಅವನನ್ನು ದುರುಗುಟ್ಟಿ ನೋಡಿ ಅವನ ಬಳಿ ಒಂದಕ್ಷರವೂ ಮಾತಾಡದೆ ಕೆಳಗೆ ಓನರ್ ಮನೆಗೆ ಹೋಗಿದ್ದಳು. ಅವನಂದು ಬೈದಿದ್ದು ಅವಳಿಗೆ ಇನ್ನಿಲ್ಲದ ನೋವು ಉಂಟು ಮಾಡಿತ್ತಲ್ಲ. ಅದಕ್ಕಾಗಿ ಅವನಲ್ಲಿ ಮಾತಾಡುವುದನ್ನು ಬಿಟ್ಟು ಬಿಟ್ಟಿದ್ದಳು ಸ್ನಿಗ್ಧ. ಅವನು ಮತ್ತೆ ಬೈಕೇರಿ ಹೋದ ಮೇಲೆ ತನ್ನ ಮನೆಗೆ ಬಂದಿದ್ದು ಮುನಿಸಿಕೊಂಡು ಅವನ ಬಳಿ ಮಾತು ಬಿಟ್ಟಿದ್ದಳು. ವಿರಾಟ್ 4-5 ಬಾರಿ ಅವಳ ಸೆಲ್ಫೋನ್ಗೆ ಕರೆ ಮಾಡಿದ್ದ. ಅವಳು ಅವನ ಕರೆಯೆಂದು ಗೊತ್ತಾಗುತ್ತಲೇ ಸ್ವೀಕರಿಸುತ್ತಲೇ ಇರಲಿಲ್ಲ. ಬಳಿಕ ವಿರಾಟ್ ಅವಳ ಬಳಿ ಕ್ಷಮೆಯಾಚಿಸಿ ಸಂದೇಶಗಳನ್ನು ಕಳುಹಿಸಿದ್ದ. ಅದಕ್ಕೂ ಅವಳಿಂದ ಯಾವ ಪ್ರತ್ಯುತ್ತರವೂ ಬಂದಿರಲಿಲ್ಲ. ಸ್ನಿಗ್ಧಳ ಸ್ನೇಹ, ಅವಳ ಮುಖದರ್ಶನ, ಅವಳ ಜೊತೆ ಮಾತುಕತೆ ಇಲ್ಲದೆ ಅವನು ಹತಾಶನಾಗಿ ಬಿಟ್ಟಿದ್ದ. ಅವನಿಗೀಗ ಬದುಕೆ ಶೂನ್ಯ ಎನಿಸಿಬಿಟ್ಟಿತ್ತು. ಅದೇ ಸಂದರ್ಭದಲ್ಲಿ ಮಾಲತಿಯವರು ಅವನಿಗೆ ಕರೆ ಮಾಡಿದ್ದರು. ಇವತ್ತು ಭಾನುವಾರ ಅಲ್ವಾ ವೀರ್, ಮನೆಗೆ ಬರೋಕ್ಕಾಗುತ್ತಾ? ನಿನ್ನತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಅದಕ್ಕಾಗಿ ಇಂದು ಅವಳ ಮನೆಗೆ ಬಂದಿದ್ದ ವಿರಾಟ್. ಆದರೆ ಅವನು ಮನೆಯೊಳಗೆ ಬರುತ್ತಲೇ ಅವಳು ಬೇಕೆಂದೇ ಅಜ್ಜಿ ತಾತನಿಗೆ ತಿಂಡಿ ಕಾಫಿ ಕೊಡಲೆಂದು ನೆಪವೊಡ್ಡಿ ಮನೆಯಿಂದ ಹೊರಗೆ ಹೋಗಿದ್ದಳು. ಇಂದು ಮಂಜುನಾಥ್ ಅವರು ಕೂಡ ಮನೆಯಲ್ಲಿಯೇ ಇದ್ದರು. ಅವನಿಗೀಗ ತೀವ್ರ ನಿರಾಶೆಯಾಗಿತ್ತು. ಮಾಲತಿಯವರು ಅವನಿಗೆ ಕಾಫಿ ಕೊಡುತ್ತಾ, ನಾಡಿದ್ದು ಭಾನುವಾರದಿಂದ ನನ್ನ ಮಗಳಿಗೆ ಕಾಲೇಜು ಶುರುವಾಗುತ್ತೆ. ಅವಳಿಗೆ ಬೆಂಗಳೂರು ಹೊಸ ಜಾಗ ಅಲ್ವಾ, ಇಲ್ಲಿಂದ ಮೆಟ್ರೋದಲ್ಲಿ ಹೋಗಿ ಬರೋದು ಸುಲಭನಾ ಅಥವಾ ಬಸ್ಸಲ್ಲ? ಕಾಲೇಜ್ ಶುರುವಿನ ದಿನ ಅವಳಿಗೆ ಹೇಗೆ ಹೋಗಿ ಬರಬೇಕು ಅಂತ ನಿಂಗೆ ಹೇಳ್ಕೊಡೋಕ್ಕಾಗುತ್ತಾ ಎಂದು ಮಾಲತಿಯವರು ವಿರಾಟ್ನನ್ನು ಪ್ರಶ್ನಿಸಿದಾಗ ಮಂಜುನಾಥ್ ಅವರು ಹೇಳಿದರು, ನಂಗೂ ಬೆಂಗಳೂರಲ್ಲಿ ಜಾಸ್ತಿ ಓಡಾಡಿ ಅಭ್ಯಾಸ ಇಲ್ಲ. ಮಾತ್ರವಲ್ಲ, ಇದೀಗ ತಾನೇ ಕೆಲಸಕ್ಕೆ ಸೇರಿರುವುದರಿಂದ ಜಾಸ್ತಿ ರಜಾನೂ ತಗೊಳ್ಳುವ ಹಾಗಿಲ್ಲ. ಈಗಾಗಲೇ ಅವಳ ಕಾಲೇಜ್ ಅಡ್ಮಿಷನ್ ಅದು ಇದು ಅಂತ 4 ರಜೆ ಮಾಡಿ ಆಯಿತು. ಸಾರಿ, ನಿಂಗೆ ತೊಂದರೆ ಆಗುತ್ತೆ ಅಂದರೆ ನೀನೇನು ಬರೋದು ಬೇಡ. ನನಗೆ ಸ್ವಲ್ಪ ಗೈಡ್ ಮಾಡಿದರೆ ಸಾಕು. ಅವರು ದಾಕ್ಷಿಣ್ಯದಿಂದಲೇ ವಿರಾಟ್ ಬಳಿ ಹೇಳಿದರು. ನನಗೆ ರಜೆ ಹಾಕೋಕೆ ಏನು ಪ್ರಾಬ್ಲಮ್ ಇಲ್ಲ ಅಂಕಲ್. ಆದರೆ ನಿಮ್ಮ ಮಗಳು ನನ್ನ ಜೊತೆ ಬರೋಕೆ ತಯಾರಾಗಿದ್ದಾಳಾ ಅಂತ ಕೇಳಿ. ಯಾಕೆ ಅಂದರೆ ಈಗ 2 ವಾರದ ಮೇಲಾಯಿತು ಅವಳು ನನ್ನ ಹತ್ರ ಮುನಿಸ್ಕೊಂಡು ಮಾತಾಡೋದನ್ನೇ ಬಿಟ್ಬಿಟ್ಟಿದ್ದಾಳೆ. ನಾನು ನಮ್ಮ ಆಫೀಸ್ಗೆ ಹೋಗಬೇಕಾದ್ರೆ ಅದೇ ದಾರಿಯಾಗಿ ಹೋಗಬೇಕು. ನೀವು ಎಸ್ ಅಂದರೆ ದಿನ ಬೆಳಿಗ್ಗೆ ಅವಳಿಗೆ ಕಾಲೇಜ್ಗೆ ಡ್ರಾಪ್ ಮಾಡಿ ನಾನು ಆಫೀಸ್ಗೆ ಹೋಗ್ತೀನಿ, ಮಂಜುನಾಥ್ ಅವರ ಬಳಿ ಹೇಳಿದ ವಿರಾಟ್. ಅದರಿಂದ ನಿಂಗೇನು ಪ್ರಾಬ್ಲಮ್ ಆಗಲ್ವಾ? ಮಂಜುನಾಥ್ ಅವರು ಅವನನ್ನು ಪ್ರಶ್ನಿಸಿದರು. ಇಲ್ಲ ಅಂಕಲ್. ಎಲ್ಲಿ ನಿಮ್ಮ ಸುಪುತ್ರಿ? ನಾನು ಇಲ್ಲಿಗೆ ಬಂದ ತಕ್ಷಣ ಅದೃಶ್ಯ ಆಗ್ಬಿಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ಇಂದವನು ಬರುವಾಗಲೇ ನಿರ್ಧಾರ ಮಾಡಿಕೊಂಡೇ ಬಂದಿದ್ದ, ಹೇಗಾದರೂ ಅವಳೊಂದಿಗೆ ರಾಜಿಯಾಗಿಯೇ ಹೋಗಬೇಕೆಂದು. ಅವಳು ಕೆಳಗೆ ಹೋಗಿದ್ದಾಳೆ, ನಾನು ಕರೆದು ಬರ್ತೀನಿ. ಮಾಲತಿಯವರು ಹೊರಟರು. ಮಾಲತಿಯವರು ಅದೇನು ಹೇಳಿದರೋ ಬರುವಾಗ ಮಗಳನ್ನು ಜೊತೆಗೆ ಕರೆತಂದಿದ್ದರು. ಬುಧವಾರ ವೀರು ನಿನ್ನ ಕಾಲೇಜ್ಗೆ ಡ್ರಾಪ್ ಮಾಡ್ತಾನಂತೆ. ಬರ್ತಾ ನೀನು ಹೇಗೆ ಬರೋದು ಒಳ್ಳೆಯದು ಅಂತ ನಿಂಗೆ ಬಸ್ ರೂಟ್ ಎಲ್ಲ ಹೇಳ್ಕೊಡ್ತಾನಂತೆ. ಆವತ್ತಿನ ಇನ್ಸಿಡೆಂಟ್ನಲ್ಲಿ ನಿಂದು ತಪ್ಪಿದೆಯಲ್ಲ ಪುಟ, ಅದಕ್ಕೆ ಅಲ್ವಾ
ಅವನು ನಿನ್ನ ಮೇಲೆ ರೇಗಿದ್ದು ನೀನ್ಯಾಕೆ ಅವನ ಹತ್ರ ಮಾತಾಡ್ತಿಲ್ಲ? ಅವನು ನಿನ್ನ ಫ್ರೆಂಡ್ ಅಲ್ವಾ ಮಗಳೇ? ಮಂಜುನಾಥ್ ಅವರು ಪ್ರೀತಿಯಿಂದ ಮಗಳಲ್ಲಿ ವಿಚಾರಿಸಿಕೊಳ್ಳುತ್ತಿದ್ದರು. ನಿಂಗೆ ಸ್ವಲ್ಪ ಅಭ್ಯಾಸ ಆಗುವವರೆಗೂ ದಿನ ಬೆಳಿಗ್ಗೆ ನಿನ್ನ ನಾನು ಕಾಲೇಜ್ಗೆ ಡ್ರಾಪ್ ಮಾಡಿ ಬರ್ತೀನಿ ಎಂದವನು ಹೇಳಿದಾಗ ಅವಳು ಬಿಗುವಾಗಿಯೇ ಹೇಳಿದಳು, ಏನು ಬೇಡ, ನಾನು ಇಲ್ಲಿಂದ ನಡ್ಕೊಂಡು ಕಾಲೇಜ್ಗೆ ಹೋದರೂ ಸರಿ, ಅವನ ಜೊತೆ ಅವನ ಬೈಕಲ್ಲಿ ಹೋಗಲ್ಲ ಎಂದವಳು ಹೇಳಿದಾಗ ವಿರಾಟ್ ಅವಳತ್ತ ತುಂಟ ಕುಡಿನೋಟ ಬೀರಿ ಹೇಳಿದ, ಅದೇ ಸರಿ, ನಿಂಗೆ ಎದುರಿಂದ ಯಾವುದಾದ್ರೂ ವೆಹಿಕಲ್ ಅಡ್ಡ ಬಂದರೆ ಬ್ರೇಕ್ ಎಲ್ಲಿದೆ ಅಂತ ಹುಡುಕೋ ಕೆಲಸ ಇಲ್ವಲ್ಲ? ಯಾಕೆಂದರೆ ನಿನ್ನ ಕಾಲಿಗೆ ಬ್ರೇಕ್ ಹಾಕಿ ನಿಲ್ಲಿಸುವ ಅವಶ್ಯಕತೆ ಇಲ್ಲವಲ್ಲ? ಅವನು ಅವಳನ್ನು ಗೇಲಿ ಮಾಡಿ ನಕ್ಕ. ಐ ಹೇಟ್ ಯು, ನೀನು ನನ್ನ ಫ್ರೆಂಡ್ ಅಲ್ಲ, ಎನಿಮಿ. ಪಪ್ಪ, ನಿಂಗೆ ನಿನ್ನ ಮಗಳಿಗೋಸ್ಕರ ಒಂದಿನ ರಜೆ ಹಾಕೋಕೆ ಆಗಲ್ವಾ ಎಂದು ಗದ್ಗದ ಕಂಠದಿಂದ ತಂದೆಯ ಬಳಿ ಕೇಳಿ ಕಾಲು ಅಪ್ಪಳಿಸುತ್ತಾ ತನ್ನ ರೂಮ್ನತ್ತ ಹೊರಟಳು ಸ್ನಿಗ್ಧ. ಅಂಕಲ್, ನನ್ನಿಂದಾಗಿ ಅವಳಿಗೆ ಸಿಟ್ಟು ಬಂದಿರೋದು. ನಾನು ಅವಳ ಹತ್ರ ಸಾರಿ ಕೇಳ್ತೀನಿ. ನೀವು ಪರ್ಮಿಷನ್ ಕೊಟ್ಟರೆ ಅವಳ ರೂಮ್ಗೆ ಹೋಗಬಹುದಾ? ವಿರಾಟ್ ಮಂಜುನಾಥ್ ಅವರ ಬಳಿ ಕೇಳಿದ. ಹೋಗಪ್ಪ, ಅದಕ್ಕೆ ನೀನ್ಯಾಕೆ ಅವಳ ಹತ್ರ ಸಾರಿ ಕೇಳ್ತೀಯಾ? ಅದಲ್ಲಿ ನಿಂದೇನೂ ತಪ್ಪಿಲ್ಲ. ತಪ್ಪು ಅವಳದೇ. ಅವಳ ತಪ್ಪನ್ನು ಅರ್ಥ ಮಾಡಿಸಿ ನನ್ನ ಮಗಳನ್ನು ಸಮಾಧಾನಪಡಿಸೋ ಕೆಲಸ ನಿಂಗಿರಲಿ. ನಗುತ್ತಲೇ ಅವನಿಗುತ್ತರಿಸಿದರು ಮಂಜುನಾಥ್. ಥ್ಯಾಂಕ್ ಯು ಅಂಕಲ್ ಎಂದು ಹೇಳುತ್ತಾ ವಿರಾಟ್ ತನ್ನ ಹುಡುಗಿಯನ್ನು ಸಮಾಧಾನಪಡಿಸಲು ಅವಳು ಬಾಗಿಲು ಹಾಕುವ ಮೊದಲೇ ಮಿಂಚಿನ ಗತಿಯಲ್ಲಿ ಅವಳ ರೂಮ್ನ ಒಳಗೆ ಪ್ರವೇಶಿಸಿ ಬಿಟ್ಟಿದ್ದ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.